ಪಲ್ಯ ಕುದಿಯಂಗೆ ಕುದೀತಿರ್ತದ ಅಟ್ಟತನ ಒಂದಿಟ್ಟು ಉಳ್ಳಾಗಡ್ಡಿ ನಿಂಬಿಕಾಯಿರ ಕೊಯ್ದಿಟ್ಕೋತೀನಿ. ಮತ್ತು ಊಟ ಮಾಡೋ ಮುಂದೆ ಅಲ್ಲಿ ಕಟ್ ಮಾಡ್ಕೊತಾ ಕೂಡ್ಲಿ ಬೇಡ. ಈಗ ಖಾಲಿ ಕೂಡ ಬದಲಿ ಒಂದಿಟ್ಟು ಅದರ ಕಟ್ ಮಾಡೋದು ಆಗ್ತದ. ನಿಂಬಿಕಾಯಿ ನೀರು ಒಂದಿಟ್ಟು ಹೆಚ್ಚಿಗೆ ತೊಗೊಂಡು ಬಂದಾರ. ಹಾಗೆ ಇಷ್ಟು ಉಪ್ಪಿನಕಾಯಿನೂ ಹಾಕ್ದಿರಾಯ್ತು. ಎಲ್ಲ ತೊಗೊಂಡು ಬಂದು ಕೂಡ್ತೀನಿವ. ಎಟ್ಟತ್ತು ಕೂಡಲಿ ಬೇಸರ ಉಂಟದ ನನಗೆ. ಸದ್ಯ ಈಕೆ ಇಲ್ಲಿ ಅಡುಗೆ ಮನೆಗೆ ಹಳ ಕಾಣಿಸ್ತದೆ. ಅಡುಗೆ ಮಾಡ್ಕೊತ ಕುಂತಿರ್ಬೇಕು. ಇದ್ದಿಲ್ಲ ಅಂತಂದ್ರೆ ಏನಾರ ನೋಡಿಳು ಅಂತಂದ್ರೆ ಬಾಟ್ಲಿನೇ ಒಡೆದು ಹಾಕ್ತಿಳು. ಆಕೆ ಬರೋ ಅಷ್ಟೊತ್ತಿಗೆ ಎಲ್ಲಾರ ಮುಚ್ಚಿಟ್ಟು ಆಮೇಲೆ ಒಂದಿಟ್ಟು ಮಟನ್ ಪೀಸ್ಗಳು ಹಾಕ್ಕೊಂಡು ಬಂದು ನನ್ನ ರೂಮಿನಾಗ ಆರಾಮ್ ಇವತ್ತು ಪಾರ್ಟಿ ಮಾಡೋದೆ. ಸಂಡೇ ಬರ್ತಂದ್ರೆ ಒಂದು ಹಬ್ಬ ಇದ್ದಂಗೆ ನನಗಂತೂ. ಅದ್ರಾಗಂತೂ ಮಟನ್ ಜೊತೆ ಈ ಗುಂಡು ಸೇರಿದ್ರ ಗುಂಡಿನ ಜೊತೆ ತುಂಡು. ನಡಿ ಪಟ್ನೆ ತೆಗೆದಿಟ್ಟು ಅಡುಗೆ ಮನೆಗೆ ಹೋಗ್ತೀನಿ. ಏನು ಮಾಡ್ಲಾಕತ್ತಾಳ ನೋಡೋಣ. ಉಳ್ಳಾಗಡ್ಡಿ ಕೊಯ್ಯೋದೊಂದು ದೊಡ್ಡ ಕೆಲಸ ಆಗ್ಬಿಟ್ಟಂಗೆ ಆಯ್ತು ನೋಡು. ಕಣ್ಣ ನೀರ ತಾಯಿ ಸಾಕಿವ. ಈಗೆಲ್ಲ ನಿಂಬಿಕಾಯಿ ಕೊಯ್ಕೊತ್ ಕೂಡ್ಲಿ ಉಪ್ಪಿನಕಾಯಿ ನಾಳೆಗೆ ಹಾಕ್ತಿರಾಯ್ತು. ಊಟ ಸಂಗಟಿ ಏನು ಒಂದು 3 ನಿಂಬಿಕಾಯಿ ಇಲ್ಲ 4 ನಿಂಬಿಕಾಯಿ ಸಾಕತ್ತವ. ಅವಾಗೆ ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಈಗೆಲ್ಲ ಮಾಡ್ಕೊತ ಕೂಡ್ಲಿ ಇದು ಒಂದು ಮಟನ್ ಒಂದು ಕುದಿಯಲ್ಲಿ ಹೋಗ್ಯದ. ನನಗೆ ನೆನಪೂ ಬರಲಿಲ್ಲ. ಕುಕ್ಕರ್ ಇಲ್ಲ, ಒಂದಿಟ್ಟು ಚಿಕನ್ನೇ ತೊಗೊಂಡು ಬರ್ರಿ ಅಂತ ಹೇಳಕ್ಕೆ. ಪಾಪ ನಾನು ಮಟನ್ನೇ ತೊಗೊಂಡು ಬರ್ರಿ ಅಂತಂದ. ಅವರು ಮಟನ್ ತಂದು ಕೊಟ್ಟರು. ಈಗ ನೋಡಿದ್ರೆ ಇದು ಕುದಿವಲ್ದು. ಅದು ಚಿಕನ್ ತೊಗೊಂಡು ಬಂದಿರು ಪಟ್ನೆ ಚಂದ ಕುದೀತದು. ಚಿಕನ್ ಸುಕ್ಕ ಮಾಡಿಟ್ಟ. ಇದು ನೋಡಿವ ಮಟನ್ ಏನು ಜೀವ ತಿನ್ನತ್ತದ. ಕುದಿಲಿಕ್ಕೆ ತಯಾರಿಲ್ಲ. ಎಷ್ಟೊತ್ತಾಯ್ತು. ಏನು ಮಾಡ್ಬೇಕೇನೋ ನನಗೆ ತಲೆಗೆ ಬರಲಿಲ್ಲ. ಕುಕ್ಕರ್ ಅದು ಏನಾಗಿದೆ ಅನ್ಸುತ್ತೇನೋ. ಕುಕ್ಕರ್ ಇದ್ದಿತ್ತಂದ್ರೆ ಒಂದು 5-6 ಸೀಟಿ ಹಾಕಿದ್ರೆ ಕುದ್ದು ಹೋಗಿರ್ತಿತ್ತು ಇಟ್ಟತ್ತಿಗೆ. ಏನು ಮಾಡ್ಬೇಕೇನೋ. ಇರಲಿ ಬಿಡು. ಇಷ್ಟೊತ್ತು ಕುಂತೀನಂತ ಇನ್ನೊಂದು ತಟ ಕುದಿಸ್ತಾರೆ ಮತ್ತೇನು ಮಾಡಿ. ಕೆಂಚಿ ಇದೇನು ಉಳ್ಳಾಗಡ್ಡಿ ಇಷ್ಟೊಂದು ಕೊಯ್ದಿಟ್ಟಿದಿ? ಇರೋದು ಮೂಗಾರು. ನಿನ್ನ ಮಗ ಅಂತೂ ಸಂಜೆಗೆ ಬರ್ತಾನ. ಇನ್ನು ಸಸಿ ಅಂತೂ ಊರಿಗೆ ಹೋಗ್ಬಿಟ್ಟಾಳ. ಮೂಗಾರು ಸಲಿಂದ ಇಷ್ಟೊಂದು ಉಳ್ಳಾಗಡ್ಡಿ ಬೇಕಾ? ಇಲ್ಲ ನಮ್ಮ ಸಲಿಂದೇನಿಲ್ಲ. ನಮಗೇನು ಇಷ್ಟೊಂದು ಹತ್ತವೇನು ಇಲ್ಲ. ಮತ್ತೇನ ಕುಸುಮಿ ಜಲಜಿ ಆಯ್ತು ಸುಶೀಲಕ್ಕಗ ಊಟಕ್ಕೆ ಹೇಳೀನಿ. ಅವ್ರಿಗೆ ಕಂಡಪಟ್ಟು ಉಳ್ಳಾಗಡ್ಡಿ ಬೇಕು. ಇದು ಚಿಕನ ಮಟನ ಇದ್ದಾಗ ಉಳ್ಳಾಗಡ್ಡಿನೇ ಅಂತಿರ್ತಾರೆ ಅವರು. ಅದಕ್ಕೆ ಮತ್ತು ಊಟಕ್ಕೆ ಕೂತಾಗ ಎಲ್ಲಿ ಇದು ಮಾಡ್ಕೋತ ಕೂಡಲಿ ಅಂಥೇಳಿ ಈಗ ಪಲ್ಯ ಕುದಿತನ ಏನು ಮಾಡಲಿ ಖಾಲಿ ಕೂತಿದ್ದಲ್ಲ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಏನೋ ನಿನ್ ಗೆಳತರಿಗೆ ಹೇಳಿದ್ದೆ ಊಟಕ್ಕೆ? ಅದು ಒಬ್ರಿಗಲ್ಲ ಇಬ್ರಿಗಲ್ಲ ಮೂಗರಿಗೆ. ಸುದ್ದ ಆಯ್ತು ಹೇಳು. ನನಗಿವತ್ತು ಒಂದು ಪೀಸರ ನೋಡ್ಲಿಕ್ಕೆ ಸಿಗುತ್ತದೋ ಇಲ್ಲೋ. ನಾನು ಒಳ್ಳೆ ಆಸೆ ಇಟ್ಕೊಂಡು ಬಂದ ಚಂದ ಒಂದು 8 ರೊಟ್ಟಿ ಪಲ್ಯ ಚಂದ ಹೊಟ್ಟೆ ತುಂಬ ಉಂಡುರಾಯ್ತು. ಇವತ್ತ ಒಂದಿನ ರೆಸ್ಟ್ ಸಿಕ್ಕಂಗೆ ಆತದಂತೇಳಿ ನಾನು ಖುಷಿ ನಿಂತ ಜಲ್ದಿ ಬಂದ ಮನೆಗೆ. ಈಕಿ ನೋಡಿದ್ರ ಗೆಳತಿಯರ ಬಳಗಕ್ಕೆ ಹೇಳ್ಕೊಂಡು ಕುಂತಾಳ. ನನ್ನ ತಲೆಗೆ ಬರಲಿಲ್ಲ ನೋಡು. ಮುಂಜಾನೆ ನೀನು ಮಟನ್ನ ಅಷ್ಟೊಂದು ಹೇಳ್ದಾಗೆ ನಾನು ವಿಚಾರ ಮಾಡಬೇಕಾಗಿತ್ತು. ಇರೋದು ಮೂಗರಿಗೆ ಯಾಕೆ ಇಷ್ಟೊಂದು ಹೇಳಕತ್ತಾಳಂತ. ನಾನು ಹೋಗ್ಲಿ ಬಿಡು, ಭಾಳ ದಿನ ಆಯ್ತಲ್ಲ ತಿಂದಿಲ್ಲ, ಅದಕ್ಕೆ ಹೇಳಕತ್ತಿರ್ಬೇಕಂತ ಅನ್ಕೊಂಡೆ ನಾನು. ಅಂದ್ರೆ ಈಗ ನೀನು ನಿಮ್ಮ ಗೆಳತಿಯರಿಗೆಲ್ಲ ಕರೆಸಿ ಊಟಕ್ಕೆ ಹಾಕಕ್ಕೇನು? ಅಲ್ಲಲ್ಲಿ ಅದು ಮಟನ್ ಅದ. ಎಷ್ಟು ತುಟ್ಟಿದ ಗೊತ್ತೇನ? ಎಷ್ಟು ತುಟ್ಟಿದ ಅಂತ ತುಟ್ಟಿ ಮಟನ್ ತೊಗೊಂಡು ಬಂದು ನೀನು ಮನೆ ಮಂದಿಗೆ ಬಿಟ್ಟು ಊರನ್ ಮಂದಿಗೆ ಹಾಕ್ತಂದ್ರೆ ನಿನಗೆ ಏನು ಹೇಳಬೇಕು? ಗೆಳತಿಯರಿಗೆ ಊಟ ಹಾಕು, ಬ್ಯಾಡ ಅನ್ನಲ್ಲ. ನಾ ಯಾವತ್ತು ಬ್ಯಾಡ ಅಂದಿನ ಹೇಳು? ಮಾಡಿ ಹಾಕು, ಇಲ್ಲಂತ ಹೇಳಲ್ಲ. ಏನೋ ಮನೆಯಾಗ ಇದ್ದಿದ್ದು ಮಾಡಿ ಹಾಕ್ರ ನಡೀತದ. ಇಲ್ಲ ಹೋಳ್ಗಿಪ್ಪ, ಹೋಳ್ಗಿ ಬೇಕಿದ್ರೆ ಮಾಡಿ ಹಾಕು, ನಾನು ಏನು ಅನ್ನಲ್ಲ. ಹೋಳ್ಗಿ ಹಾಲ ತುಪ್ಪ ಏನು ಬೇಕು ಮಾಡಿ ಹಾಕು, ನಾನು ಏನು ಅನ್ನಲ್ಲ. ಯಾಕೆ ಹೇಳು? ಅದು ಖರ್ಚು ಕಮ್ಮಿ ಬರ್ತದ. ಇದಕ್ಕೆ ಕಂಡಾಬಿಟ್ಟು ರೊಕ್ಕ ಹೋಗ್ಯಾವಲ್ಲಿ, ಅರ್ಥ ಮಾಡ್ಕೋ. ಅಷ್ಟು ರೊಕ್ಕ ಬಡದು ನಾವು ತಂದು ನಮ್ಮನೆಗೆ ನಮಗೆ ತಿಂದಂಗೆ ಆಗಿಲ್ಲ ಅಂತಂದ್ರೆ ಏನು ಹೇಳ್ಬೇಕು ಹೇಳಿ ಈಗ ನಿನಗೆ? ಯಾಕ ನೆನಪಿಲ್ಲ ನಿನಗೆ? ಲಾಸ್ಟ್ ಟೈಮ ನಿನ್ಗೆ ಗೆಳತಿ ಅವ್ರು ಯಾರಿವ ಆಕಿ ಕುಸುಮಿ. ಕುಸುಮಿ ಮತ್ತು ಆಕಿ ಇನ್ನೊಬ್ಬರು ಯಾರು ಅವರು? ಕುಸುಮಕ್ಕರು ಮತ್ತು ಸುಶೀಲಕ್ಕರು. ಇಬ್ಬರು ಅವ್ರೇನು ಕಮ್ಮಿ ತಿಂತಾರ. ಲಾಸ್ಟ್ ಟೈಮ್ ಅದು ಏನೋ ಮಾಡಿದಿ ಚಿಕನ್. ಚಿಕನ್ ಕಬಾಬು ಮತ್ತು ಚಿಕನ್ ಸಾಂಬಾರು ಅವ್ರು 1 ಪೀಸ್ ಇಟ್ಟಿರ ನಮಗೆ ತಿನ್ನಕ್ಕೆ. ಮನೆಗೆ ಬಂದು ಊಟ ಮಾಡಿದಲ್ದೆ ಮತ್ತು ಇನ್ನೂ ಒಂದು ಚೂರು ನಮ್ಮ ಮನೆಗೆ ಒಂದಿಟ್ಟು ಒಯ್ತೇವೆ ಸಾಂಬಾರು ಹಾಕ್ಕೊಡು ಕೆಂಚಕ್ಕ ಅಂತ ಹೇಳಿ ಬಟಲ್ ತುಂಬ ಸುರ್ಕೊಂಡು ಹೋದ್ರು ಅವರು. ಮನೆಗೆ ನಮಗಾರ ಸಿಕ್ಕಿತ್ತೆ ಊಟಕ್ಕೆ ತಿನ್ನಕ್ಕೆ. ಈಗ ಮತ್ತೆ ಹಾಗೆ ಆಗ್ಬೇಕೇನು? ಏನು ಹೇಳ್ಬೇಕೋ ಏನೋ ಆತಾಗ. ಈಗ ಹೇಳಿಬಿಟ್ಟಿದೀಗ ಈಗ ಬ್ಯಾಡ್ ಅಲ್ಲಕ್ಕೂ ಬರಲ್ಲ. ಏನಾರ ಮಾಡು. ಅರ್ಥ ನಮ್ಮ ಮನಿದು ಇದು ರೊಕ್ಕದ ಬಾಳೆದು ಬದುಕಿಂದು ಮಂದಿ ಸಲಿಂದೆ ಮಾಡಿ ಇಟ್ಟಂಗೆ ಆಗ್ಲಕತ್ತದ. ನನ್ನ ಮೂಡೇ ಆಫ್ ಮಾಡಿಬಿಟ್ಟು ನೀನು. ಇಲ್ಲಿ ಕೇಳ್ರಿ ಒಂಚೂರು ನನ್ನ ಮಾತಾರ ಕೇಳ್ರಿ. ಹೋಗ್ಬೇಡ್ರಿ ನಿಂದರಿ ಒಂಚೂರು. ನಾನು ನಿಮಗೊಂದು ಮಾತು ಕೇಳಬೇಕಿತ್ತು ಬಿಡ್ರಿ. ಅದು ನನ್ನ ತಲೆಗೆ ಬರಲಿಲ್ಲ. ಅವರು ಭಾಳ ದಿನ ಆಗಿತ್ತು ಕೆಂಚಕ್ಕ ನೀನು ಮಟನ್ ಸಾಂಬಾರು ಚಂದ ಮಾಡ್ತಿ ಆಯಿತು, ಇದು ಸುಕ್ಕ ಅದೆಲ್ಲ ಚಂದ ಮಾಡ್ತಿ, ನಿನ್ನ ಕೈಲಿ ಊಟ ಮಾಡಂಗೆ ಆಗ್ಯದವ, ಭಾಳ ದಿನ ಆಯಿತು, ಒಂಚೂರು ಮಾಡವ. ಎಷ್ಟು ದಿನ ಆಯಿತು ನೀನೇನು ಊಟಕ್ಕೆ ಕರೆಯಲ್ಲಿ ಹೋಗಿದ್ದಿ ಅಂಥೇಳಿ ಅಂದರು.
ಅದಕ್ಕೆ ಈಗ ಪಾಪ ಬಾಯಿ ಬಿಟ್ಟು ಕೇಳಕತ್ತವ ಇಲ್ಲಂತ ಹ್ಯಾಂಗೆ ಅನ್ಬೇಕ್ರಿ. ಅದ್ರಾಗ ಬೇರೆ ನನ್ನ ಜೀವದ ಗೆಳತಿರೋರು, ಅದಕ್ಕೆ ಇಲ್ಲಂತ ಹ್ಯಾಂಗೆ ಅನ್ಬೇಕು. ಆಯ್ತು ತಗೋರವ, ನಾಳೆಗೆ ಹೆಂಗೆ ಸಂಡೆ ಅದ, ಮತ್ತು ನಮ್ಮ ಮನ್ಯಾಗೂ ಗೌಡ್ರು ಮಾಡಿ ಅನ್ನತ್ತಿರು, ಮತ್ತು ಅವ್ರಿಗೆ ನಮ್ಮ ಮನೆ ಸಲಿಂದೆ ಮಾಡೋದೇನದ ಹಂಗೆ ನಿಮಗೂ ತರ್ಲಿಕ್ಕೆ ಹೇಳ್ತೀನಿ ಒಂಚೂರು ಹೆಚ್ಚಿಗೆ, ಎಲ್ಲರಿಗೆ ಮಾಡಿ ಕೊಡ್ತೀನಿ ಬಿಡ್ರಿ, ಅದ್ರಾಗ ಏನದ ಅಂತ ಹಿಂಗೆ ಅಂದಿದ್ದ. ಅದಕ್ಕೆ ಇಲ್ಲೇ ಊಟ ಮಾಡಟ್ರೆ ಬರ್ರಿ ಅಂತ ಹೇಳಿ ಅಂದಿದ್ದ ರೀ. ಆಯ್ತು ತಗೋರಿ, ಇನ್ಮೇಲೆ ಹೇಳಲ್ಲ ತಗೋರಿ, ಎದಕ್ಕೂ ಕರೆಯಲ್ಲ ಆಯಿತಾ. ಇದು ಈ ಮಟನ ಇವ್ಯಾವ ಜಂಜಟ್ ಇಟ್ಕೊಂಬಲ್ಲ ಆಯಿತಾ. ಇದೊಂದು ಸರಿ ಅವ್ರಿಸ್ಕೊರಿ. ಈಗ ಹೇಳಿನೀಗ ಪಾಪ ಬ್ಯಾಡ ಅಂತಂದ್ರೆ ಚಂದ ಅನ್ನಿಸ್ತದೇನ್ರಿ, ಪಾಪ ಆಸೆ ಇಟ್ಕೊಂಡು ಬಂದಿರ್ತಾವ. ಏನಾಗ್ತದ ಒಂಚೂರು ಊಟಕ್ಕೆ ಹಾಕರ. ಹಾಂ, ಇದೊಂದು ಸರಿ ರೀವ, ನೀವು ಹಿಂಗೆ ಸಿಟ್ಟಿಂಗ್ ಮಾಡ್ಕೊಬೇಡ್ರಿ. ನಾನು ಇಟ್ಟು ಕಷ್ಟಪದ್ದು ಇಟ್ಟು ಹೈರಾಣಾಗಿ ಕೆಲಸ ಮಾಡ್ಲಕತ್ತೀನಿ, ಅಡುಗೆ ಎಲ್ಲ ಒಬ್ಬಾಕಿನೇ ಇಷ್ಟೆಲ್ಲ ಮಾಡ್ಲಕತ್ತೀನಿ. ನೀವು ನೋಡಿದ್ರೆ ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ನನಗೂ ಬೇಜಾರಾಗಲ್ಲೇನ್ರಿ. ಹಾಂ, ಬಿಡ್ರಿ, ಇದೊಂದು ಸರಿ ಸಿಟ್ಟು ಬಿಡ್ರಿ. ಮಾಡ್ತೀನಿ ತಡಿ. ಆಯ್ತು, ನಾನು ನಿನ್ ಗೆಳತಿಯರಿಗೆ ಒಂದು ಮಾತು ಅನ್ನಲ್ಲ, ಬರ್ಲಿ ಊಟ ಮಾಡ್ಕೊಂಡು ಹೋಗಲೆಕ್ಕ ನಾನು ಏನು ಅನ್ನಲ್ಲ. ಆದ್ರೆ ಒಂದು ಕಂಡೀಷನ್, ಆ ಕಂಡೀಷನ್ಗೆ ನೀವು ಒಪ್ಕೊಂಡಿ ಅಂತಂದ್ರೆ ನಾನು ನಿನ್ ಗೆಳತಿಯರ ಸಾವಾಸಕ್ಕೆ ಬರಲ್ಲ, ಏನು ಅನ್ನಲ್ಲ. ಊಟ ಮಾಡ್ಕೊಂಡು ಹೋಗಲೆಕ್ಕ, ಪಾಪ ಖುಷಿ ನಿಂತು ಊಟ ಮಾಡ್ಕೊಂಡು ಹೋಗಲೆಕ್ಕ. ಏನು ನಾನು ಅಷ್ಟು ತಿಂದರು ಇಷ್ಟು ತಿಂದರು ಏನು ಅನ್ನಲ್ಲ. ಆದ್ರೆ ನೀ ಏನಾರ ನನ್ನ ಕಂಡೀಷನ್ಗೆ ಒಪ್ಕೊಂಡ್ಲಿಲ್ಲ, ನಾನು ಈಗ್ಗೆ ಅವ್ರ ಮನೆಗೆ ಹೋಗೇ ಹೇಳ್ತೀನಿ, ಯಾರು ಊಟಕ್ಕೆ ಬರಬೇಡ್ರಿ, ಮಟನ ಚಿಕನ್ ಏನು ತಂದಿಲ್ಲ, ಕ್ಯಾನ್ಸಲ್ ಮಾಡಿದೆವು, ಅದಕ್ಕೆ ನೀವು ಮುಂದಿನ ಸಂಡೇ ಇಲ್ಲ ಮತ್ತೆ ಯಾವ ಥರ ಹೇಳ್ತೀವಂತ ಅವಾಗ ಬಂದು ಊಟ ಮಾಡಿ ಹೋಗ್ರಿ, ಇವತ್ತು ಊಟಕ್ಕೆ ಮಾತ್ರ ಬರ್ಲಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾನು ಮನೆ ತನ ಹೋಗಿ ಹೇಳವ. ಹೆಂಗಂತಿ? ಆಯ್ತು ತಗೋರಿ, ಅದು ಏನು ಕಂಡೀಷನ್ ಅಂತ ಹೇಳ್ರಿ, ನಾನು ನೋಡ್ತೀನಿ. ಆಯ್ತು ಅಂದ್ರೆ ಹ್ಞೂ ಅಂತೀನಪ್ಪ, ಅದಕ್ಕೇನಂತ. ಆಯಿತು, ಇದು ಏನು ಅಂತ ಕಂಡೀಷನ್? ಅದು ಇವತ್ತ ಮಟನ್ ಮಾಡಿದಲ್ಲ, ಮಟನ್ ಚಿಕನ್ ಸುಕ್ಕ ಮಸ್ತ್ ಮಸ್ತ್ ಗಮ್ಮಂತ ವಾಸನೆ ಹೊಂಟದ. ಇದ್ರ ಜೊತೆ ಗುಂಡಿದ್ರೆ ಹೆಂಗ? ಮತ್ತು ಗುಂಡು ಕುಡಿಬೇಕನ್ಸಲ್ಲೇನ ನನಗೆ? ದಿನ ಕುಡಿತೀನೇನ? ಯಾವಾಗಾರ ಒಮ್ಮ ಹಿಂಗೆ ಮಟನ ಚಿಕನ ಏನಾರ ಇದ್ದಾಗ ಮತ್ತು ತೊಗೊಂಡ್ರೆ ಮತ್ತಿಟ್ಟು ಟೇಸ್ಟ್ ಬರ್ತದ, ಒಂಚೂರು ಚಂದ ಇನ್ನಷ್ಟು ಹೆಚ್ಚಿಗೆ ಊಟ ಮಾಡ್ತೀನಿ. ಅದಕ್ಕೆ ನೀ ಏನು ಅನ್ಬಾರ್ದು, ಒಂದು ಬಾಟ್ಲಿ ಜಾಗದಾಗ 2 ಬಾಟ್ಲಿ ತರ್ತೀನಿ ಅಷ್ಟೇ. ಬ್ಯಾಡ ಅಂದು ಮತ್ತು ನೋಡು ಏನು ಮಾಡ್ತೀನಿ. ನಾ ಹಿಂಗೆ ಸಿಟ್ನಾಗಿರವ, ನಿನ್ನ ಗೆಳತಿಯರು ಬಂದರು ಅಂದ್ರೆ ಅವ್ರಿಗೆ ಹೀಯಾಳಿಸಿ ಮಾತಾಡವ. ನೋಡಿ ಏನು ಮಾಡ್ತೀವಿ ಹೇಳು. ಈ ಕಂಡೀಷನ್ಕ ನಾ ಒಪ್ಕೋತೀನಿ ಅನ್ಕೊಂಡ್ರೇನು? ಬೇಕಾಗಿದ್ದಾಗಲೆಕ್ಕ ನಾನು ಗೆಳತಿಯರಿಗೆ ಹೇಳ್ತೀನಂತ, ಇವತ್ತು ಬ್ಯಾಡ್ರವ ಊಟಕ್ಕೆ ಬರೋದು, ಇನ್ನೊಮ್ಮೆ ಯಾವ ಥರ ಮಾಡಿದ್ರಾಯ್ತು, ಇವತ್ತೇನು ಬ್ಯಾಡ್ ತಗೋರಿ ಅಂತ ಹೇಳ್ತೀನಿ. ಹೊರತು ನಿಮಗೆ ಮಾತ್ರ 2 ಬಾಟ್ಲಿ ಕುಡಿಲಿಕ್ಕಂತ್ರ ನಾನಂದ್ರೆ ಬಿಡಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊರಿ. ಕೆಂಚಿ, ಒಂದು ಮುಂಜಾನೆ ಎದ್ದು ಗೆಳತಿಯರ ಸಲಿಂದ ಇಟ್ಟ ಹಾಕೊಂಡು ಅಡುಗೆ ಮಾಡ್ಕೊಂಡು ಕುಂತಿದ್ದಿ ನೋಡ, ಉಳ್ಳಗಡ್ಡಿ ಎಷ್ಟೊಂದು ಕಟ್ ಮಾಡಿ ಇಟ್ಟಿದ್ದಿ, ಇಟ್ಟೆಲ್ಲ ರೆಡಿ ಮಾಡ್ಕೊಂಡು ಈಗ ಇದ್ದಕ್ಕಿದ್ದಂಗೆ ಅವ್ರಿಗೆ ಬರಬೇಡ ಅಂತಂದ್ರೆ ಅವ್ರು ಏನು ಅನ್ಕೊಳಕ್ಕಿಲ್ಲ. ಪಾಪ ಬೇಸರ ಮಾಡ್ಕೊಂಬಲ್ಲೇನೋ ನಿನಗೆ ಗೆಳತಿಯರು? ವಿಚಾರ ಮಾಡು. ಬ್ಯಾಡ, ಪಾಪ ಕರೆಸಿ ಚಂದ ಊಟ ಅದು ಮಾಡಿ ಉಂಡು ತಿಂದು ಖುಷಿ ನಿಂತ ಮನೆಗೆ ಹೋಗ್ಲಿ. ಆಯ್ತು, ಇಷ್ಟಕ್ಕೂ ನಿನಗೆ ಗೆಳತಿಯರು ಇವತ್ತು ಬಾಡೂಟ ಇರ್ತದಂತ ಹೇಳಿ ಮುಂಜಾನೆ ಹಿಡಿದು ಉಪವಾಸ ಇದ್ದಿರ್ಬೇಕು. ಚಂದ ಕೆಂಚಕ್ಕನ ಮನೆಗೆ ಬ್ಯಾಟಿಂಗ್ ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲಿ ಉಪವಾಸ ಕುಂತಿರ್ಬೇಕು, ಅವ್ರು ಯಾವಾಗ ಕರಿತಾಳ ಅಂತ ಕಾಯ್ಕೊಂಡು. ಇಂಥ ಟೈಮಿಗೆ ನೀನು ಬರಬೇಡ ಅಂತಂದ್ರೆ ಚಂದ ಅನ್ನಿಸ್ತದೇನ? ಬ್ಯಾಡ, ನಾನೇನು ಹೆಚ್ಚಿಗೆ ತಗೊಳಲ್ಲ. ಒಂದೇಪ್ಪ, 2 ಬ್ಯಾಡ ಆಯ್ತಾ, ಒಂದೆಲ್ಲ ತೊಲಕ್ ಅಂತ ಹೇಳು. ಈಗ ಬ್ಯಾಡ ಅಂತ ಅನ್ಬೇಡ, ಹೇಳಕತ್ತಿ ನಂಗೆ ಬ್ಯಾಸರು ಬೇಜಾರಾಗ್ಬಿಡ್ತದ. ನಾನೇನು ದಿನ ಕುಡಿತೀನೇನು? ದೋಸ್ತರ ಸಂಗಟನೂ ಕುಡಿಯಲ್ಲ, ಏನಿಲ್ಲ. ಯಾವಾಗಾರ ಒಂದು ಸರಿ ಅಂದ್ರೂ ಬ್ಯಾಡ ಅಂತಲ್ಲಲ್ಲಿ ಬೇಜಾರಾಗಲ್ಲ ನನಗೆ. ಒಂದೇ ಬಾಟ್ಲಿ ತರ್ತೀನಿ ಆಯ್ತಾ, ಹೆಚ್ಚಿಗೆ ಬೇಡ. ಒಂದೇ ಬಾಟ್ಲಿಪ್ಪ, ಕುಡಿದು ಆಯ್ತು, ತಿಂದು ಮಕ್ಕೊಂಡು ಬಿಡ್ತೀನಿ, ಆರಾಮ್ ರೆಸ್ಟ್ ಮಾಡ್ತೀನಿ. ಇಡೀ ವಾರ ಕೆಲಸ ಮಾಡಿ ಸಾಕಾಗಿರ್ತದ. ಯಾವಾಗಾರ ಒಮ್ಮ ಅದಕ್ಕೂ ಬ್ಯಾಡ ಅಂದ್ರು ಹೆಂಗೆ ಹೇಳು? ತೋತಿನ ತರ್ಲೆ? ಒಂದೇ ಬಾಟ್ಲಿ ತರ್ತೀನಿ. ಆಯ್ತು, ಒಂದೇ ತರ್ಬೇಕಾ? ಮತ್ತು ಹೇಳಕತ್ತೀನಿ ನಾನು, ಎಲ್ಲರ ಈಗ ಗೊತ್ತಾಗಲ್ಲ ಅಂಥೇಳಿ ಅಲ್ಲೊಂದು ಕುಡಿದು ಇಲ್ಲಿ ಮನೆಗೆ ಒಂದು ತೊಗೊಂಡು ಬಂದ್ರಿ ಸರಿ ಇರಲ್ಲ. ಮತ್ತು ಅದು ಬಾಟ್ಲಿ ಹೊಡೆದೇ ತಲೆ ಮೇಲೆ ಹಾಕ್ತೀನಿ. ಮತ್ತು ಹುಷಾರು, ಒಂದೇ ತರ್ಬೇಕಂತ ಹೇಳಕತ್ತೀನಿ ನಾನು ನಿಮ್ಗೆ. ಇಲ್ಲ ಬಿಡ್ರಿ, ಒಂದೇ ಬಾಟ್ಲಿ ಅಲ್ಲ. ಆಯಿತು, ನಾನು ನನ್ನ ಮಗನಿಗೆ ಹೇಳ್ತೀನಂತ, ಅವ ತಂದು ಕೊಡ್ತಾನಂತ. ಮತ್ತು ನೀವು ಹೋಗಿ ಅಲ್ಲೊಂದು ಕುಡಿದು ಮತ್ತು ಇಲ್ಲಿ ಮನೆಗೆ ಒಂದೇ ಹಿಡ್ಕೊಂಡು ಬಂದಂಗೆ ಮಾಡ್ತೀರಿ. ಬ್ಯಾಡ, ನನಗೆ ಗೊತ್ತದ ಎಲ್ಲ. ನನ್ನ ಮಗನಿಗೆ ಹೇಳ್ತೀನಿ ತಗೋರಿ, ಅವನೇ ತೊಗೊಂಡು ಬರ್ತಾನೆ. ಹೆಂಗೆ ಇನ್ನೂ ಮನೆಗೆ ಬಂದಿಲ್ಲ, ಬರೋ ಟೈಮಿಗೆ ತೊಗೊಂಡು ಬಾ ಅಂತ ಹೇಳ್ತೀನಿ, ಒಂದು ತೊಗೊಂಡು ಬರ್ತಾನೆ. ನೀವೇನು ಈಗ ಹೊರಗೆ ಹೋಗೋದು ಬೇಕಾಗಿಲ್ಲ. ಆಲ್ರೆಡಿ ಒಂದು ತಂದು ಇಟ್ಟಿನ ರೂಮ್ನಾಗ, ಈಕಿ ಮಗನಿಗೆ ಹೇಳಿ ಇನ್ನೊಂದು ತರಿಸ್ತಾಳಂತ. ಚಲೋ ಆಯ್ತಲ್ಲ, ರೋಗಿ ಬಯಸಿದ್ದ ಹಾಲನ್ನ ವೈದ್ಯರು ಹೇಳಿದ್ದ ಹಾಲನ್ನ ಲಡ್ಡು ಬಂದು ಬಾಯಿಗೆ ಬಿತ್ತು. ಓವರ್ ಆಕ್ಟಿಂಗ್ ಮಾಡೋದು ಬೇಡ, ಮತ್ತೆ ಕೀಟ ಔಟ್ ಬರ್ತದೆ. ಒಟ್ಟ ನೀ ಹೇಳಿದ್ದೆ ಕೇಳಬೇಕು, ನೀ ಹೇಳಿದ್ದೆ ಆಗಬೇಕು. ಆಯ್ತು ತಗೋ, ಹೇಳು ನಿನ್ನ ಮಗನಿಗೆ ಹೇಳು ತೊಗೊಂಡು ಬಾ ಅಂತ ಹೇಳು, ಒಂದೇ ತಗೋತೀನಿ.
ನನಗೆ ಒಟ್ಟು ನನ್ನ ಇಷ್ಟದ ಗತ್ಲೆ ಇರ್ಲಿಕ್ಕಂತರೂ ಬಿಡಕ್ಕೆ ಸಾಧ್ಯ ಇಲ್ಲ ಬಿಡು ನೀ. ಆಯ್ತು ತಗೋ, ತರಿಸು ಮತ್ತೆ ಒಂದೇ ತರಿಸಿ ನನಗೆ ಹೇಳು. ಅಲ್ಲಿ ರೂಮ್ನಾಗ ಇರ್ತೀನಿ. ನಿನ್ನ ಗೆಳತಿಯರು ಬಂದಾಗ ಅದು ನನಗೆ ಊಟಕ್ಕೆ ಅದು ಎಲ್ಲ ಕರಿಬೇಡ ಮತ್ತೆ ಹೇಳಕತ್ತೀನಿ. ಅವ್ರು ಬಂದು ಊಟ ಅದು ಮಾಡಿ ಹೋಗಲೇಕ ನಾನು ಸೌಕಾಸಿ ಅದೆಲ್ಲ ಕುಡಿದು ಮಾಡಿ ಆಮೇಲೆ ಊಟಕ್ಕೆ ಬರವ. ನಾನು ನನ್ನ ಮಗ ಆಮೇಲೆ ಉಣ್ತೇವೆ. ನೀ ಊಟ ಮಾಡ್ತಂದ್ರೆ ಮಾಡು, ನಿನ್ನ ಗೆಳತಿಯರ ಜೊತೆ ಕುಂತು ಮಾಡು. ನಮಗೆ ಮಾತ್ರ ಕರಿಬೇಡ ಹೇಳಕತ್ತೀನಿ. ನಾನು ನಿಮ್ಮ ಜೊತೆನೇ ಉಣ್ತೀನಿ ರೀ. ನನಗೆ ಆತರ ಜೊತೆ ಏನು ಊಟ ಮಾಡಲ್ಲ. ನಾನು ನೀವು ನಮ್ಮ ಮಗ ಮೂಗರು ಕೂತು ಊಟ ಮಾಡಿದ್ರೆ ಆಯಿತು. ಅವಾಗೆ ಫೋನ್ ಹಚ್ಚಿದ್ದವ, ಹೊಂಟಿನವ ಒಂದು 10-15 ನಿಮಿಷ ಬರ್ತೀನಿ ಅಂತ ಅಂದನು. ಮತ್ತು ಅವ್ನು ಬಂದನಂದ್ರೆ ಹೋಗ್ಲಾಕ ಜಕ ಮಾಡ್ತಾನೆ. ಹೀಗೆ ಒಂಚೂರು ಫೋನ್ ಹಚ್ಚಿ ಬಾಟ್ಲಿ ಹೇಳ್ತೀನಿ, ತೊಗೊಂಡು ಬರ್ತಾನೆ, ತಂದು ಕೊಡ್ತಾನೆ. ಮತ್ತು ನನಗೆ ಹೇಳ್ತಿರೋದು ಬಂದು ಊಟ ಅದು ಮಾಡತ್ತಾನ. ನೀವು ನಿಮ್ಮ ಕೆಲಸ ಮುಗಿಸ್ಕೊರಿ, ಅವ್ರು ಊಟ ಮಾಡಿ ಹೋಗೋದು ಮತ್ತು ನಾವು ಊಟಕ್ಕೆ ಕುಂತಾರೆ ಆಯ್ತು. ಏನು ರೀ ಅದಿಟ್ಟು ಸುಕ್ಕ ತೆಗ್ದಿನಂತ ಮಗ ಬಂದು ಅದು ಬಾಟ್ಲಿ ಕೊಡೋದು, ಅದಿಟ್ಟು ಸುಕ್ಕ ಅದು ಹಾಕೊಂಡು ಬಂದು ಕೊಡ್ತೀನಿ. ಇಲ್ಲೇ ಮನೆಗೆ ಆರಾಮ್ ಕುಂತು ಕುಡಿದು ತಿಂದು ರೆಸ್ಟ್ ಮಾಡಿರಿ. ಸುಮ್ಮನೆ ಯಾಕೆ ಹೊರಗದು ಹೋಗ್ತೀರಿ? ಈಗ ಹೊರಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪಾಡಿ ನೀವು ರೂಮ್ನಾಗ ಕೂಡ್ರಿ. ಅವ್ರೇನು ಬಂದು ನಿಮ್ಗೆ ಮಾತಾಡಿಸ್ತಾರೆ ಏನಿಲ್ಲ. ಹಾಗೆ ಎದುರಿದ್ರು ಮಾತಾಡ್ತಾರಪ್ಪ. ನಿಮ್ಮ ಪಾಡಿ ನೀವು ರೂಮ್ನಾಗ ಕೂತ್ರಿ, ಯಾರು ಯಾಕೆ ಮಾತಾಡ್ಸಕ್ಕೆ ಹೋಗ್ತಾರೆ? ಆಯ್ತು ನೀವು ಕೂಡ್ರಿ, ನಾ ಹೇಳ್ತೀನಂತ ಮಗನಿಗೆ ಫೋನ್ ಮಾಡಿ. ಹಾಗೆ ಇವ್ರು ಹೊಂಟಾರಿಲ್ಲಿ ನೋಡ್ತೀನಿ ಒಂಚೂರು ಹೊರಗೆ ಹೋಗಿ. ಎಷ್ಟಾತೈತೆ ಮುಂಜಾನೆ ಕೂತೀನಿ ಇಲ್ಲಿ ಅಡುಗೆ ಮಾಡೋಕೆ, ಕಾಲೊಂದು ಹಿಡ್ಕೊಂಡಂಗೆ ಆಗ್ಯಾವ. ಆಯ್ತು ತಗೋ, ಹೊಂಟಾರೇನು ನೋಡು ನಿನ್ಗೆ ಹೇಳ್ತಾರು. ಮತ್ತು ಹಾಗೆ ನಿನ್ನ ಮಗನಿಗೆ ಒಂಚೂರು ಫೋನ್ ಮಾಡಿ ಹೇಳು. ನಾನು ಅಲ್ಲಿ ರೂಮ್ನಾಗ ಇರ್ತೀನಿ. ಒಂಚೂರು ಟೇಸ್ಟರ ಹೆಂಗಾಗ್ಯದ ನೋಡ್ತೀನಿ, ಒಂದಿಟ್ಟು ಸುಕ್ಕರ ಹಾಕ್ಕೊಡು. ಆಯ್ತು ತಡ್ರಿ, ಒಂದಿಟ್ಟು ಹಾಕಿ ಕೊಡ್ತೀನಂತ. ತೊಗೊಂಡೆ ಹೋಗ್ರಿ, ಮತ್ತೆ ಅಲ್ಲಿ ನಾ ತೊಗೊಂಡು ಬರಲಿ. ತೊಗೊಂಡು ಹೋಗಟ್ರಿ ನಿಂದ್ರಿ, ಈ ಬಟ್ಲೆ ಹಾಕ್ಕೊಡ್ತೀನಿ. ಇದ್ರ ಕೆಳಗೆ ಒಂದು ಬಟ್ಟಲ್ ಇಟ್ಟಿದೆ, ಬೇಕಂದಾಗ ಹೊಟ್ಟೆ ಸಿಗಲ್ಲ ನೋಡಿ ಇವು. ಹಳ್ಳಗ ಹಿಂದೆ ಒಲಿಯದ ಮತ್ತು ಸುಟ್ಕೊಂಬಂಗಿದ್ದಿ. ಇವತ್ತ ಬಾಡೂಟ ಅದ ಅಂತೇಳಿ ಸುಶೀಲಕ್ ನೋಡು ಒಂದು ಕಾಲ ಮುಂದೆ ಹೆಜ್ಜೆ ಕಿತ್ತಿ ಹೆಂಗೆ ಇಟ್ಟಾಳ ನೋಡು ಜಲ್ದಿ. ದಿನ ನಾವೇ ಅವ್ರ ಮನೆ ತಾನ ಹೋಗಿ ಕರಿಬೇಕಿತ್ತ. ಇವತ್ತು ನೋಡು ಎಷ್ಟು ಜಲ್ದಿ ಬಂದಾಳ ನೋಡಿ. ಇವತ್ತ ಊಟನೂ ಮಾಡ್ಯಾಳೋ ಇಲ್ಲ, ಒಂದು ತಟಕ್ ನಾಷ್ಟನೂ ತಿಂದಾಳೆ ಇಲ್ಲ ನೋಡು ಮುಂಜಾನೆ. ಈ ಬಾಡೂಟ ಬಾರಿಸ್ಬೇಕಂತ ಹೇಳಿ ನನಗೆ ಒಟ್ಟು ಏನಾರ ಅಂದಿಲ್ಲ ಅಂತಂದ್ರೆ ನಿನಗೆ ಅವತ್ತಿನ ದಿನನೇ ಹೋಗಲ್ಲ ಬಿಡು, ಹೊತ್ತೆ ಹೋಗಲ್ಲ ನಿನಗೆ. ಹೌದು ನೋಡಲೆ, ನಾನು ನಾಷ್ಟ ಸಮೇತ ಮಾಡಿಲ್ಲ, ಒಂದು ಗಿಲಾಸ್ ನೀರು ಕುಡ್ದಿಲ್ಲ. ಯಾಕಂತಂದ್ರೆ ಒಂದು ದಿವಸ ನೀರು ಕುಡಿದ್ರೆ ಮತ್ತೊಂದು ಪೀಸ ಕಡಿಮೆ ಹೋದೈತೆ ಹೊಟ್ಟೆಗೆ ಅಂತೇಳಿ ನೀರು ಕುಡ್ದಿಲ್ಲ ನಾನು. ನೀನೇನು ನಾಷ್ಟ ಊಟ ಎಲ್ಲ ಮಾಡಿ ಸುಮ್ಮನೆ ನೋಡಕ್ಕೆ ಹೊಂಟಿದ್ದೇನೆ ಹೆಂಗಿರ್ತದೆ ಬಾಡೂಟ ಅಂಥೇಳಿ. ಶಿಲಕ್ಕ, ಇದು ಜಗಳ ಆಡೋದು, ಮಾತಿಗೆ ಮಾತು ಕೊಡೋದು ಬಿಟ್ಬಿಟ್ಟು ಪಟ ನಡಿಯವ. ಬರೀ ಕಾಗಿ ಗುಬ್ಬಿ ಜಗಳನೇ ನೋಡ್ಬೇಕು ನಿಮ್ಮದು. ನನಗೆ ಆ ಕಡೆ ಹೇಳೋಕ್ಕಾಗಲ್ಲ, ಈ ಕಡೆ ಹೇಳೋಕ್ಕಾಗಲ್ಲ. ಯಾವಾಗ ನೋಡಿದ್ರು ಇದ್ದೇ ಆಯ್ತು ನೋಡಿ ನಿಮ್ಮಿಬ್ಬರದು. ನಡಿಯವ ಮೊದಲು. ನೋಡಿ ಎಷ್ಟು ಓಡ್ಕೊತ ಹೋದು ನೋಡಕ್ಕಿ. ನೀ ಹೇಳೋದು ಒಂದೇ ಸನ್ನಿ, ಹೆಂಗೆ ಹೋದು ಓಡಕ್ಕಿ. ತಡಿ, ಅಕ್ಕಿಗೆ ಹಿಂದಾಕಿ ನಾನೇ ಮೊದಲು ಮುಂದೆ ಓಡೋತೀನಿ. ಇಬ್ಬರು ನಾನಿ ಅನ್ಕೊಂಡು ನನಗೆ ಬಿಟ್ಟೆ ಇಬ್ಬರು ಜೊತೆನೇ ಹೋದ್ರು ನೋಡು. ಛೇ, ನಾನು ನೋಡು ನಡು ಹೇಳ್ದಕ್ಕಿನೇ ಇಲ್ಲಿ ಹಿಂದೆ ಉಳಿದು ಬಿಟ್ಟ. ಅದಕ್ಕೆ ಯಾರಿಗೆ ನಂಬೇ ಬ್ಯಾಡ್ದು. ಹೆಂಗೆ ಹೋಗ್ಲಕತ್ತಾರ ನೋಡಿ ಬಿಟ್ಟು ಇಬ್ಬರು. ನಿಂದಿರಲ್ಲೇ, ನಾನು ಬರ್ತೀನಿ. ನೋಡ್ದೇನು, ಕಡೆಗೂ ನಿನಗೆ ಹಿಂದಕ್ಕೆ ಹಾಕಿ ನಾನೇ ಮೊದಲು ಮುಂದೆ ಬಂದ. ನಾನು ನೀನು ಅನ್ಕೊಂಡು ಆ ಜಲ್ಸಿಗೆ ಬಿಟ್ಟು ಬಂದೆವು. ಪಾಪ ಬಂದಳು ಜಲ್ಸಿ. ಬರ್ತೀನಿ. ಮತ್ತೆ ನನಗೇನು ದಾರಿ ಗೊತ್ತಾಗಲ್ಲೇನ ನೀವು ಬಿಟ್ಟು ಬರೋದು? ಅದಕ್ಕೆ ಯಾರಿಗೆ ನಂಬ್ಯಾಡ್ದು. ನಾವು ಗೆಳತಿಯರ್ ಅಂತ ಬಡ್ಕೋತೇವೆ. ಹಿಂಗೆ ನಡು ನೀರ ಕೈ ಕೊಟ್ಟು ಬರ್ತೀರಿ ನೀವು. ಹೋಗ್ಲಿ ಬಿಡ್ರಿ, ಕೆಂಚಕ್ಕೆ ಕರೀರಿ, ಊಟಕ್ಕೆ ಹೋಗಮ್ಮ. ಹಸು ಹೋಗ್ಯಾವ ಬಿಡೇ. ವೈಗೆ ಹೆಚ್ಚಿಗೆ ಮಾತಾಡ್ಕೊತ ಕೂತ್ರು ಮತ್ತು ಇನ್ನೆರಡು ಜಗಳ ಆದೈತು. ನನಗೆ ಹಸು ಹೋಗ್ಯಾವ, ಮೊದಲು ಊಟ ಮಾಡ್ತೀನಿ. ಕೆಂಚಕ್ಕ ಹಾಂ ಬಂದ್ರಾ? ಚಲೋ ಆಯ್ತು, ಚಲೋ ಟೈಮಿಗೆ ಬಂದ್ರಿ. ಎಲ್ಲ ಆಗಿತ್ತು ಕೆಲಸ, ಅದೆಲ್ಲ ಅಡುಗೆ ಇಟ್ಟು ತೊಗೊಂಡು ಬರ್ತೀನಿ. ನಡ್ರಿ ಒಳಗೆ ನಡ್ರಿ, ಊಟ ಮಾಡಟ್ರೆ. ಹೌದಾ ಕೆಂಚಕ್ಕ, ಎಲ್ಲ ಅಡುಗೆ ಆಗ್ಯದ? ಚಲೋ ಐತಿವ. ನಾನು ಇನ್ನೂ ಎಲ್ಲಿ ಏನಾರ ಮಾಡ್ಕೋತ ಕೂತಿರ್ತಾಳೇನೋ ಅನ್ಕೊಂಡಿದ್ದ. ಕೆಂಚಕ್ಕ ಏನು ಅನ್ಕೋಬೇಡ. ಬಾಯಿಗೆ ನೀರು ಕಡೆ ಆಗ್ತಾವ ನನಗಂತರೂ. ಯಾವಾಗ ಊಟ ಮಾಡ್ತೀನಿ ಅನ್ಸಕತ್ತದ. ಚಿಕನ್ ಸುಕ್ಕ ಮಾಡಿದ್ಯಾ ಕೆಂಚಕ್ಕ? ನಿನ್ನ ಕೈಲಿ ಚಿಕನ್ ಸುಕ್ಕ ಮಸ್ತ್ ಮಾಡಿದ್ಯಾ ಕೆಂಚಕ್ಕ? ಮಾಡಿ ನಡಿಲೇ, ಮಾಡಿ ನಡಿ. ನಿನಗೇನೇನು ಇಷ್ಟ ಎಲ್ಲರ ಸಲಿಂದ ಎಲ್ಲ ಮಾಡಿ ನಡ್ರಿ. ಮೊದಲು ಒಳಗೆ ನಡ್ರಲ್ಲೇ, ಇಲ್ಲೇ ನಿಂತ್ರಲ್ಲ, ಒಳಗೆ ನಡ್ರಿ. ಬ್ಯಾಡ ಕೆಂಚಕ್ಕ, ಒಳಗೆ ಜಾಗ ಭಾಳ ತಿಟ್ಟಾಗ್ತದ. ಇಲ್ಲಿ ಜಾಗನೂ ದೊಡ್ಡದದ, ಆಯ್ತು ಗಾಳಿ ಬೆಳಕೂ ಅಷ್ಟೇ ಮಸ್ತ್ ಅದ. ಇಲ್ಲೇ ಕೂತು ಊಟ ಮಾಡಮ್ಮಂತ. ಒಳಗೆ ಬೇಡವಾ? ಹೌದೌದು ಕೆಂಚಕ್ಕ, ನಾನೇ ಅನ್ಬೇಕಂದ. ಮತ್ತು ಸುಶೀಲಕ್ಕೆ ಹೇಳಿ ಚಲೋ ಮಾಡಿದ್ರು. ಇಲ್ಲೇ ಕೂಡಮ್ ತಗೋ, ಇಲ್ಲೇ ಚಂದ ಅನಿಸ್ತದ. ನನಗೂ ಇಲ್ಲೇ ಭಾಳ ಇಷ್ಟ. ಆಯ್ತು ತಗೋರಿ, ಕೂಡ್ರಿ, ನಾ ತೊಗೊಂಡು ಬರ್ತೀನಂತ. ಅಯ್ಯ ಒಬ್ಬಕ್ಕೆ ಎಟ್ಟ ತೊಡ್ಯಾಡ್ತಿ. ನಡಿ, ಎಲ್ಲರೂ ಹೋಗಿ ತೊಗೊಂಡು ಒಂದೊಂದು ತೊಗೊಂಡು ಬಂದು ಇಟ್ಟೇವಂದ್ರೆ ಜಲ್ದಿನೇ ಆಯ್ತದ. ಆಯ್ತು, ಜಲ್ದಿ ಊಟಕ್ಕೂ ಕೂಡ್ತೀವಿ. ನಡಿ, ನಾವು ಹಾಗೆ ಹೆಲ್ಪ್ ಮಾಡ್ತೀವಿ ಅಂತ. ನಡಿ. ಆಯ್ತು ತಗೋರಿ, ಬರ್ರಿ ಅಂದ್ರೆ. ಸ್ವರ್ಗಕ್ಕೆರಡೇ ಗೇಣು. ಚಿಕನ್ ಸುಕ್ಕ, ಲೆಗ್ ಪೀಸ್, 2 ಬಾಟ್ಲಿ. ದಿನಾಲು ಇರ್ಬಾರ್ದ ಇಂಥದ್ದು ಪಾರ್ಟಿ.
ಇವತ್ತಂತರೂ ಡಿಸ್ಟರ್ಬ್ ಮಾಡೋರು ಯಾರು ಇಲ್ಲ. ಆರಾಮ್ 2 ಬಾಟ್ಲಿ ಕುಡಿದು ಇದಿಟ್ಟು ಸುಕ್ಕ ತಿಂದು ಮಸ್ತಾಗಿ ಊಟ ಮಾಡಿ ರೆಸ್ಟ್ ಮಾಡೋದೆ ಸ್ಟಾರ್ಟ್ ಮಾಡಮ್ಮಪ್ಪ. ನೀವು ಬರ್ರಿ, ಮತ್ತೆ ನಿಮ್ಗೆ ಕರ್ದಿಲ್ಲ ಅಂತೇಳಿ ಸಿಟ್ಟಾಗ್ಲಿಕ್ಕೆ ಹೋಗ್ಬೇಡ್ರಿ. ಬರ್ರಿ ಬರ್ರಿ, ಆಹಾ ಪಾರ್ಟಿ ಮೇಡಮ್ ಮತ್ತೆ ಬರ್ರಿ. ಗ್ಲಾಸ ನೀರ ಸೋಡಾ ಇಲ್ಲೇ ಇಟ್ಟಿನಲ್ಲ ಕೆಳಗೆ ಕಪಾಟ್ ಬಾಜು. ನಾನು ಮತ್ತೆ ಈಕಿನಿಗೆ ಯಾವ ಥರ ಬಂದು ತಲೆ ತಿನ್ಕೋತ ನಿಂದಿರ್ತಾವ, ಮಾತಾಡಿಸ್ಕೋತ ಟೈಮ್ ಹಾಳು ಮಾಡ್ತಾವ ಅಂತೇಳಿ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ತೊಗೊಂಡು ಬಂದಿಟ್ಟು ರೂಮ್ ಲಾಕ್ ಮಾಡ್ಕೊಂಡು ಆರಾಮ್ ಕೂತ್ಬಿಟ್ಟಿನಿ. ಇವತ್ತು ನಾನೇ ರಾಜ. ಇದೇನು ಕೆಂಚಕ್ಕ ಬರೀ ನಮಗಷ್ಟೇ ತಾಟ ಹಚ್ಚದಿ, ನೀ ಏನು ಹಚ್ಕೊಳ್ಳೇ ಇಲ್ಲ. ನೀನು ನಮ್ಮ ಜೊತೆನೇ ಊಟ ಮಾಡುವ. ನಮ್ಮ ಮೂಗಾರೆ ಏನು ಚಂದ ಊಟ ಮಾಡಬೇಕು. ಬಾ ನೀನು ಹಾಗೆ ನಮ್ಮ ಜೊತೆನೇ ಊಟ ಮಾಡು. ಇಲ್ಲ ಗೌಡ್ರು ಮನ್ಯಾಗ ಅದಾರ. ಈಗ ಇನ್ನೊಟ್ಟೊತ್ತಿಗೆ ನನ್ನ ಮಗನೂ ಬರ್ತಾನ, ನಾವು ಮೂಗರು ಸೇರಿ ಊಟ ಮಾಡ್ತೀವಿ. ನಿಮ್ಮ ಗೌಡ್ರು ಒಳಗೆ ಪಾರ್ಟಿ ನಡ್ಸಕತ್ತಾರ, ಒಬ್ಬರೇ ಗೊತ್ತೇನ. ಅದಿಟ್ಟು ಅವ್ರದ್ದು ಪಾರ್ಟಿ ಮುಗಿತಂತಂದ್ರೆ ನಾವು ಎಲ್ಲರೂ ಸೇರಿ ಊಟ ಮಾಡ್ತೀವಿ. ನೀವು ಊಟ ಮಾಡಿರಿ, ಊಟ ಮಾಡಿ ಸೌಕಾಸ ಊಟ ಮಾಡಿರಿ. ಏನೇನು ಬೇಕತ್ತೆ ಕೇಳಿ ಹಾಕಿಸ್ಕೋರಿ ಏನು. ಹಾಗೆ ಇದು ಮಾಡಬೇಡ್ರಿ. ಮತ್ತು ಹೆಂಗೆ ನೋಡ್ರವ ಅಡ್ಗೆ. ಗೌಡ್ರು ಒಳಗೆ ಪಾರ್ಟಿ ನಡ್ಸತ್ತಾರ, ಜೋರದ ಇವತ್ತು ಗೌಡ್ರಿಗೆ ಹಬ್ಬ ಇದ್ದಂಗೆ. ಇದು ಕೆಂಚಕ್ಕ ನೀ ಅಂತೀವ ನೀವೇ ಊಟ ಮಾಡ್ರಂತ ಅದು ಸರಿನೇ ಅನ್ಸಲ್ಲ. ನೀನು ಒಬ್ಬಾಕಿ ಬಂದ್ರೆ ಚಲೋ ಇತ್ತು. ಒಂದು ತಟಕ್ಕೆ ನಮ್ಮ ಜೊತೆ ಒಂದು ಸ್ವಲ್ಪ ಊಟ ಮಾಡು, ಮತ್ತು ಅದಕ್ಕೆ ಅವ್ರ ಜೊತೆನೂ ಊಟ ಮಾಡು. ಇಲ್ಲಿಲ್ಲ, ನನಗೆ ನಿಮ್ಮ ಜೊತೆಯಮ್ಮ ಅವ್ರ ಜೊತೆಯಮ್ಮ ಅದು ಅರ್ಧ ಆದಂಗೆ ಆಗ್ಬಿಡ್ತದ. ಇದಾಗಲ್ಲ. ಮೊದಲ ನೀವು ಹಾಗೆಲ್ಲ ಅನ್ಕೋಬೇಡ್ರಿ, ಊಟ ಮಾಡಿರಿ. ಯಾಕಟ್ಟು ಸಂಕೋಚ ಪಟ್ಕೊಳಕತ್ತೀರಿ? ಅಯ್ಯ ನಿಮ್ಮ ಮಾಡ್ರಿ. ನೀವು ಅಕ್ಕಿ ರೊಟ್ಟಿ ಇಷ್ಟಪಡ್ತೀರಿ, ಅದ್ರಾಗ ಉಬ್ಬಿದ ಅಕ್ಕಿ ರೊಟ್ಟಿ ನನ್ನ ಕೈನಿಂದ ಭಾಳ ಇಷ್ಟಪಟ್ಟು ತಿಂತೀರತ್ತ ಹೇಳಿ ನೋಡು, ನಿಮ್ಮ ಮೂಗರ್ ಸಲಿಂದೆ 3 ಉಬ್ಬಿದ ರೊಟ್ಟಿ ಮಾಡೀನಿ ಗೊತ್ತೇನ. ಈಗ ನೀವು ಇದೆಲ್ಲ ತೊಗೊಂಡು ಬರ್ಲಕತ್ತಿದ್ರಲ್ಲ, ಅಷ್ಟು ಟೈಮ್ ಒಳಗೆ ನಾನು ಇಷ್ಟು 3 ರೊಟ್ಟಿ ಮಾಡ್ಕೊಂಡು ಬಂದೀನಿ. ನಿಮಗೆ ಬಿಸಿ ಇಷ್ಟ ಆತಾವತ್ತೇಳಿ ನೀವು ನೋಡ್ರೆ ಆರಿಸ್ಕೋದು ಕುಂತಿರ್ಬಿಟ್ಟಿರವ ಮಾತಿಗೆ ಹಚ್ಚಿ. ಊಟ ಮಾಡಿರಿ. ಇಷ್ಟು ರೊಟ್ಟಿ ಬಡಿದ್ರು ನಾನು ನಿಮ್ಮ ಸಲಿಂದು ಇಷ್ಟಪಡ್ತಾರಂತ ಅಕ್ಕಿ ರೊಟ್ಟಿ ಮಾಡೀನಿ ಗೊತ್ತೇನ. ನೋಡವ ಎಷ್ಟು ಚಂದ ಉಬ್ಬ್ಯದ ಅಕ್ಕಿ ರೊಟ್ಟಿ. ಮಾಡ್ರಿ ಪಟ ಊಟ ಮಾಡಿರಿ. ನಿಮ್ದಾಗದ ನಾವು ಮಾಡ್ತೀವಿ, ಏನು ಭಾಳ ಹೊತ್ತಾಗಲ್ಲ. ಮಾಡ್ರಿ ಊಟ ಮಾಡಿರಿ. ಕೆಂಚಕ್ಕ ನನಗಂತರೂ ಅಕ್ಕಿ ರೊಟ್ಟಿ ಭಾಳ ಅಂದ್ರೆ ಭಾಳ ಇಷ್ಟ. ಅದ್ರಾಗ ನಿನ್ನ ಕೈಯಾರು ಕೇಳ್ಬೇಕೇನು, ಮಸ್ತ್ ಮಾಡ್ತವ. ಭಾಳ ಇಷ್ಟ ಆಯ್ತು ನನಗೆ ಕೆಂಚಕ್ಕ. ಅದಕ್ಕೆ ಹೇಳಕತ್ತೀನಿ, ಊಟ ಮಾಡ್ರಿ. ಬಿಸಿ ಇದ್ದಾಗ ಊಟ ಮಾಡೋದೇ ಬೇರೆ, ತಣ್ಣಗಾದಾಗ ಮಾಡೋದೇ ಬೇರೆ. ಮಾಡ್ರಿ ಊಟ ಮಾಡ್ರಿ. ಅಯ್ಯ ನಾನು ನೋಡಿ ಎಲ್ಲ ತೊಗೊಂಡು ಬಂದ. ಉಳ್ಳಾಗಡ್ಡಿ ನಿಂಬಿಕೆನೇ ತರೋದು ಬಿಟ್ಟ. ಉಳ್ಳಾಗಡ್ಡಿ ಕೊಯ್ದಿಟ್ಟಿನಿ. ಉಳ್ಳಾಗಡ್ಡಿ ತೊಗೊಂಡು ಬರ್ತೀನಿ ತಡ್ರಿ. ನಿಮಗೆ ಊಟದಾಗ ಉಳ್ಳಾಗಡ್ಡಿ ಜಗ್ಗಿ ಬೇಕಂತೇಳಿ ಗೊತ್ತಾಗಿ ಉಳ್ಳಾಗಡ್ಡಿ ಎಲ್ಲ ಕೊಯ್ದಿಟ್ಟಿದ್ದ ನಾನು ಗೊತ್ತೇನ. ತೊಗೊಂಡು ಬರ್ತೀನಿ ತಡ್ರಲ್ಲಿ. ಇನ್ನೀಗ ನಾನೇ ಕೇಳ್ಬೇಕಂದ ಕೆಂಚಕ್ಕ, ಉಳ್ಳಾಗಡ್ಡಿ ನಂಗೆ ಭಾಳ ಇಷ್ಟವ. ಇದ್ರಾಗಂತರೂ ಬೇಕನ್ನಿಸ್ತಿರ್ತದೆ ಉಳ್ಳಾಗಡ್ಡಿ. ಒಂಚೂರು ಉಳ್ಳಾಗಡ್ಡಿ ಮತ್ತು ನಿಂಬಿಕೆ ತೊಗೊಂಡು ಬಾ ಕೆಂಚಕ್ಕ. ಆಯ್ತು ತೊಗೊಂಡು ಬರ್ತೀನಿ ತಡ್ರಿ. ಈ ಕತೆ ನಾನು ನೆನ್ನೆನೇ ಅಪ್ಲೋಡ್ ಮಾಡ್ಬೇಕಂತೇಳಿ ರೆಡಿ ಇಟ್ಕೊಂಡಿದ್ರೆ, ಆದರೆ ನೆಟ್ವರ್ಕ್ ಪ್ರಾಬ್ಲಮ್ಮು, ಆ್ಯಪ್ ಪ್ರಾಬ್ಲಮ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ಲಾಗತ್ತೀನಿ. ಪ್ಲೀಸ್ ಕತೆ ನೋಡಿ ಹಂಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಗತ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಕತೆ ನಾನು ನೆನ್ನೆನೇ ಅಪ್ಲೋಡ್ ಮಾಡ್ಬೇಕಂತೇಳಿ ರೆಡಿ ಇಟ್ಕೊಂಡಿದ್ರೆ, ಆದರೆ ನೆಟ್ವರ್ಕ್ ಪ್ರಾಬ್ಲಮ್ಮು, ಆ್ಯಪ್ ಪ್ರಾಬ್ಲಮ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ಲಾಗತ್ತೀನಿ. ಪ್ಲೀಸ್ ಕತೆ ನೋಡಿ ಹಂಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಗತ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.